ಕೇರಳ ಗಡಿ ನಾಡಿನಲ್ಲಿ ಮತ್ತೆ ಭಾಷಾ ವಿವಾದ ಶುರುವಾಯ್ತಾ? ಮಲಯಾಳಂ ಹೇರಿಕೆಗೆ ಮುಂದಾಯ್ತಾ ಕೇರಳ ಸರ್ಕಾರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಗೋಕಾಕ್ ಚಳುವಳಿಯಂತೆ ಮತ್ತೊಂದು ಹೋರಾಟ ಫಿಕ್ಸ್ ಆಗಿದೆ. ಸರ್ಕಾರದ ಮಲಯಾಳ ಹೇರಿಕೆ ಏನಿದೆ ಅದರ ವಿರುದ್ಧ ಈಗ ಕನ್ನಡಿಗರು ಕಿಡಿಕಾರ್ತಾ ಇರುವಂತದ್ದು. ಕೇರಳ ಗಡಿನಾಡಿನಲ್ಲಿ ಮತ್ತೆ ಭಾಷಾ ವಿವಾದ ಶುರುವಾಯ್ತಾ? ಹಾಗಿದ್ರೆ ಮಲಯಾಳಂ ಹೇರಿಕೆಗೆ ಕೇರಳ ಸರ್ಕಾರ ಮುಂದಾಗ್ಬಿಡ್ತಾ? ಗೋಕಾಕ್ ಚಳುವಳಿಯ ಏನ್ ನಡೀತು ಅದರಂತೆ ಮತ್ತೊಂದು ಹೋರಾಟ ಫಿಕ್ಸ್ ಆಯ್ತಾ? ಕೇರಳ ಕರ್ನಾಟಕದ ಗಡಿಯಲ್ಲಿ ಈಗ ಕಿಚ್ಚು ಹೊತ್ಕೋತಾ ಇರುವಂತದ್ದು ಭಾಷಾ ಕಿಚ್ಚು. ಕನ್ನಡಕ್ಕಾಗಿ ಈಗ ಕನ್ನಡದ ನೆಲಕ್ಕಾಗಿ ಮತ್ತೊಂದು ಆಂದೋಲನ ಶುರುವಾಗ್ಬಿಡುತ್ತಾ ಗೋಕಾಕ್ ಚಳುವಳಿಯ ರೀತಿಯಲ್ಲೇ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜ್ಯದ ಗಡಿನಾಡಿನಲ್ಲಿ ಕನ್ನಡ ರಕ್ಷಣಾ ರಣಘರ್ಷಣೆ ಮೊಳಗ್ತಾ ಇದೆ. ಕನ್ನಡಕ್ಕಾಗಿ ಕನ್ನಡದ ನೆಲಕ್ಕಾಗಿ ಈಗ ಮತ್ತೊಂದು ಆಂದೋಲನ ಸೃಷ್ಟಿಯಾಗ್ತಾ ಇದೆ. ರಾಜ್ಯದ ಗಡಿನಾಡಿನಲ್ಲಿ ಕನ್ನಡ ರಕ್ಷಣಾ ಘರ್ಷಣೆ ನಡೀತಾ ಇದೆ. ಸಿಡಿದೆದ್ದಿದೆ ಗಡಿನಾಡು. ಕನ್ನಡ ಮಾಧ್ಯಮ ಶಾಲೆಗಳ ಉಳಿವಿಗಾಗಿ ಈಗ ಬೃಹತ್ ಹೋರಾಟ ನಡೀತಾ ಇರುವಂತದ್ದು. 7.5 ಲಕ್ಷ ಕನ್ನಡಿಗರು ವಾಸ ಇದ್ರೂ ಕೂಡ ಮಲಯಾಳಂ ಭಾಷೆಗೆ ಆದ್ಯತೆ ಕೊಡ್ತಾ ಇರುವಂತದ್ದು. ಇದಕ್ಕೆ ವಿರೋಧ ಕನ್ನಡಿಗರಿಗೆ ಇದೆ. ರಾಜ್ಯದ ಗಡಿನಾಡಿನಲ್ಲಿ ಅಂದ್ರೆ ಕೇರಳದಲ್ಲಿ ಈಗ ಕನ್ನಡದ ಘರ್ಷಣೆ ಮೊಳಗ್ತಾ ಇದೆ. ಗಡಿನಾಡು ಸಿಡಿದೆದ್ದಿರುವಂತದ್ದು. ಕನ್ನಡ ಮಾಧ್ಯಮ ಶಾಲೆಗಳೇನಿದೆ ಉಳಿಬೇಕು. ಅವು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಡ್ಡಾಯ ಅಂತ ಏನು ಆಗ್ತಾ ಇತ್ತು, ಈಗ ಅದರ ವಿರುದ್ಧ ಸಿಡಿದೆದ್ದಿರುವಂಥದ್ದು. ಮಲಯಾಳಂ ಭಾಷೆಯನ್ನ ವಿದ್ಯಾರ್ಥಿಗಳ ಮೇಲೆ ಅಥವಾ ಶಾಲೆಗಳಲ್ಲಿ ಹೇರುವಂತ ಕೆಲಸ ಆಗ್ತಾ ಇದೆ. ಈ ಕಾಯ್ದೆ ಏನಿದೆ ಪ್ರಮುಖ ಅಂಶಗಳನ್ನ ನೋಡ್ತಾ ಹೋದಾಗ ಸರ್ಕಾರಿ ಕಚೇರಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಲಯಾಳಂ ಬಳಕೆ ಕಡ್ಡಾಯ ಅಂತ ಮಾಡಿದ್ದಂಥದ್ದು ಕೇರಳ ಸರ್ಕಾರ. ಸರ್ಕಾರಿ ಕಚೇರಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಇನ್ನು ಕೇರಳ ಸರ್ಕಾರ ಜೊತೆ ಮತ್ತೆ ಭಾಷಾ ಅಲ್ಪಸಂಖ್ಯಾತ ಪ್ರದೇಶ ಅಂತ ಘೋಷಣೆ ಮಾಡಿದ್ದು. ಕೇರಳ ಸರ್ಕಾರ ಪ್ರಸ್ತಾಪಿಸಿರುವಂತ ಮಲಯಾಳಿ ಭಾಷಾ ಮಸೂದೆ 2025ರಲ್ಲಿ ಏನಾಯ್ತು, ಕರ್ನಾಟಕ ಮತ್ತೆ ಕೇರಳ ಗಡಿಭಾಗದಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ಕಾಸರಗೋಡು ಜಿಲ್ಲೆಯಲ್ಲಿ ಭಾರಿ ಭಾಷಾ ವಿವಾದಕ್ಕೆ ಈ ಮಸೂದೆ ಕಾರಣ ಆಗಿರುವಂಥದ್ದು. ಇನ್ನು ಈ ವಿವಾದದ ಪ್ರಮುಖ ಅಂಶಗಳು ಏನಪ್ಪಾ ಅಂತ ನೋಡ್ತಾ ಹೋದಾಗ ಮೂಲ ಕಾರಣ ಏನು ಅಂದಾಗ ಕೇರಳ ಸರ್ಕಾರ ತನ್ನ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಅಂದ್ರೆ ಸರ್ಕಾರಿ ಶಾಲೆಗಳಾಗಿರ್ಬೋದು ಅನುದಾನಿತ ಶಾಲೆಗಳಾಗಿರ್ಬೋದು 1ರಿಂದ 10ನೇ ತರಗತಿವರೆಗೆ ಮಲಯಾಳಂ ಅನ್ನ ಫಸ್ಟ್ ಲ್ಯಾಂಗ್ವೇಜ್ ಅಂತ ಏನ್ ಹೇಳ್ತೀವಿ ಪ್ರಥಮ ಭಾಷೆಯನ್ನಾಗಿ ಕಡ್ಡಾಯಗೊಳಿಸೋದಕ್ಕೆ ಮುಂದಾಗಿದ್ದಂಥದ್ದು. ಇನ್ನು ಕನ್ನಡಿಗರು ಯಾಕೆ ಆತಂಕ ಪಡ್ತಾ ಇದ್ದಾರೆ? ಕಾಸರಗೋಡು ಜಿಲ್ಲೆಯಲ್ಲಿ ಸುಮಾರು 7.5 ಲಕ್ಷ ಕನ್ನಡಿಗರಿದ್ದಾರೆ. 210ಕ್ಕೂ ಹೆಚ್ಚು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿದೆ. ಈ ಮಸೂದೆಯಿಂದ ಈಗ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಬಲವಂತವಾಗಿ ಮಲಯಾಳಂ ಕಲಿಬೇಕಾ? ಬೇಕೇ ಬೇಕು, ನಮಗೆ ಕನ್ನಡ ಕಡ್ಡಾಯ ಆಗಬೇಕು, ಕನ್ನಡ ಶಾಲೆಗಳು ಬೇಕು ಅಂತಿದ್ದಾರೆ. ಇದೇ ಮಾರ್ಚ್ 28ರಂದು ಕಾಸರಗೋಡಿನಲ್ಲಿ ಪ್ರತಿಭಟನೆ ನಡೆಯುತ್ತೆ. ಮಾರ್ಚ್ 28ರಂದು ಬೆಳಗ್ಗೆ 10 ಗಂಟೆಯಿಂದ ಧರಣಿ ಆರಂಭ ಆಗುತ್ತೆ. ತಾಲೂಕ್ ಪಂಚಾಯಿತಿ ಕಚೇರಿ ಎದುರು ಮಸೂದೆ ವಿರುದ್ಧ ಪ್ರತಿಭಟನೆಗೆ ತಯಾರಿ ಆಗ್ತಾ ಇದೆ. ಕರ್ನಾಟಕ ಸಮಿತಿ ನೇತೃತ್ವದ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ನಮಗೆ ಕನ್ನಡ ಕಡ್ಡಾಯವಾಗಬೇಕು, ಕನ್ನಡ ಶಾಲೆಗಳು ಉಳಿಬೇಕು ಅಂತ. ಈ ಮಸೂದೆ ಏನಿದೆ ಇದಕ್ಕೆ ವಿರೋಧವನ್ನ ಕನ್ನಡಿಗರು ಕಾಸರಗೋಡಿನಲ್ಲಿ ಇರುವಂತ 7.5 ಲಕ್ಷ ಕನ್ನಡಿಗರೇನಿದ್ದಾರೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು 210ಕ್ಕೂ ಹೆಚ್ಚು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿದ್ದಾವೆ. ಆ ಮಸೂದೆ ಏನಿದೆ ಇವಾಗ ಮಲಯಾಳಂ ಕಡ್ಡಾಯ ಅನ್ನುವಂತ ಅಥವಾ ಪ್ರಥಮ ಭಾಷೆ ಆಗ್ಬೇಕು ಅನ್ನುವಂತ ಮಸೂದೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಬಲವಂತವಾಗಿ ಮಲಯಾಳಂ ಕಲಿಬೇಕಾಗುತ್ತೆ. ಇದು ಅವರ ಶೈಕ್ಷಣಿಕ ಪ್ರಗತಿ ಮತ್ತೆ ಸಾಂಸ್ಕೃತಿಕ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಕನ್ನಡಿಗರ ವಾದ. ಇದು ನಿಜಕ್ಕೂ ಖಂಡಿತ.
ಕರ್ನಾಟಕ ಕೂಡ ಇಡೀ ಕರ್ನಾಟಕ ವಿರೋಧವನ್ನ ವ್ಯಕ್ತಪಡಿಸ್ತಿದೆ. ಒಂದು ರೀತಿಯಾಗಿ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಕನ್ನಡ ಶಾಲೆಗಳು ಉಳಿಬೇಕು ಅನ್ನುವಂತಹ ಮನಸ್ಥಿತಿ ಯಾರ್ಯಾರಿಗಿದೆ ಅವರಿಗೆಲ್ಲರಿಗೂ ಈ ಒಂದು ಕಾಯ್ದೆ ಮಸೂದೆ ವಿರೋಧವನ್ನ ವ್ಯಕ್ತಪಡಿಸುವಂತ ಪರಿಸ್ಥಿತಿಯನ್ನ ತಂದಿದೆ. ಈಗ ಪ್ರತಿಭಟನೆಗೆ ತಯಾರಿಯನ್ನ ಮಾಡ್ಕೋತಾ ಇರುವಂತದ್ದು ಕಾಸರಗೋಡಿನಲ್ಲಿ ಇರುವಂತ ಕನ್ನಡ ಪರ ಹೋರಾಟಗಾರರು 28ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನ ಮಾಡೋಕೆ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಕ್ರಮವನ್ನ ಭಾಷಾ ಸ್ವಾತಂತ್ರ್ಯದ ಮೇಲಿನ ದಾಳಿ ಅಂತ ಕರೆದಿದ್ದಾರೆ. ಮತ್ತೆ ಇದನ್ನ ಹಿಂದೆ ಪಡಿಬೇಕು ಕೇರಳ ಸರ್ಕಾರ ಅಂತ ಒತ್ತಾಯವನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತದ್ದು. ಇನ್ನು ಕರ್ನಾಟಕದ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ KBADA, ಈ ಮಸೂದೆ ಅಸಂವಿಧಾನಿಕ ಅಂತ ಆರೋಪಿಸಿ ಕೇರಳ ರಾಜ್ಯಪಾಲರಿಗೆ ಮನವಿಯನ್ನ ಕೂಡ ಸಲ್ಲಿಸಿದೆ. ಇನ್ನು ಕೇರಳ ಸರ್ಕಾರ ಸ್ಪಷ್ಟನೆಯನ್ನ ಕೊಡೋಕೆ ಮುಂದಾಗ್ತಿದೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಏನಿದ್ದಾರೆ ಅವರು ಈ ಮಸೂದೆ ಕನ್ನಡ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಕಸಿದುಕೊಳ್ಳೋದಿಲ್ಲ, ಉನ್ನತ ಶಿಕ್ಷಣ ಹಂತದಲ್ಲಿ ಕೆಲವೊಂದು ವಿನಾಯಿತಿಗಳನ್ನ ನೀಡಲಾಗುತ್ತೆ ಅಂತ ಸ್ಪಷ್ಟಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಪ್ರಥಮ ಭಾಷೆ ಇವರಿಗೆ ಮಲಯಾಳಂ ಆಗ್ಬೇಕು. ಕನ್ನಡಿಗರಿಗೆ ಎಷ್ಟೇ ಕಷ್ಟ ಆಗ್ಲಿ, ಕನ್ನಡದ ವಿದ್ಯಾರ್ಥಿಗಳಿಗೆ ಸಂವಿಧಾನಿಕ ಹಕ್ಕುಗಳು ಏನ್ ಹೇಳುತ್ತಾಗಿದ್ರೆ ಭಾರತದ ಸಂವಿಧಾನದ 350A ವಿಧಿ ಏನಿದೆ ಅದ್ರ ಪ್ರಕಾರ ಭಾಷಾ ಅಲ್ಪಸಂಖ್ಯಾತರಿಗೆ ಅವರ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆಯುವಂತ ಹಕ್ಕಿದೆ. ಈ ಮಸೂದೆ ಆ ಹಕ್ಕನ್ನ ಉಲ್ಲಂಘಿಸುತ್ತೆ ಅಂತ ಪ್ರತಿಭಟನಾಕಾರರು ವಾದವನ್ನ ಮಾಡ್ತಾ ಇರುವಂತದ್ದು. ಅಸಂವಿಧಾನಿಕವಾದಂತಹ ಒಂದು ಮಸೂದೆಯನ್ನ ಜಾರಿಗೊಳಿಸಿರುವಂತದ್ದು ಕೇರಳ ಸರ್ಕಾರ. ಇದು ಒಂದು ಕಡೆಯಲ್ಲಿ ನೋಡ್ತಾ ಹೋದಾಗ ಕನ್ನಡದ ವಿದ್ಯಾರ್ಥಿಗಳೇನಿದ್ದಾರೆ, ಇನ್ನು ಕನ್ನಡವನ್ನ ಪ್ರಥಮ ಭಾಷೆಯನ್ನಾಗಿ ಕಲಿತಾ ಇರುವಂತವ್ರಿಗೆ ಏಕಾಏಕಿ ಮಲಯಾಳಂನ ಪ್ರಥಮ ಭಾಷೆಯಾಗಿ ಬದಲಾವಣೆ ಮಾಡಿದ್ರೆ ಮೊದಲನೇ ಭಾಷೆಯಲ್ಲೇ ಅವರಿಗೆ ಹೇರಿ ಕಲಿಬೇಕಾಗುತ್ತೆ. ಅಂದ್ರೆ ಮಲಯಾಳಂ ಗೊತ್ತಿಲ್ಲ ಅಂದ್ರೂ ಕೂಡ, ಮಲಯಾಳಂ ಅ ಈ ಗೊತ್ತಿಲ್ಲ ಅಂದ್ರೂ ಕೂಡ ಅವರು ಕಷ್ಟಪಟ್ಟು ಕಲಿಯುವಂತ ಪರಿಸ್ಥಿತಿಗೆ ಅವ್ರು ಬರ್ತಾರೆ. ಏನು 1ರಿಂದ 10ನೇ ತರಗತಿವರೆಗೂ ಇರುವಂತ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂತ ಹೊರೆಯನ್ನ ಹೊರಿಸೋಕೆ ಮುಂದಾಗ್ತಾ ಇರುವಂತದ್ದು ಕೇರಳ ಸರ್ಕಾರ. 7.5 ಲಕ್ಷ ಕನ್ನಡಿಗರು, 210 ಕನ್ನಡ ಮಾಧ್ಯಮ ಶಾಲೆಗಳಿದ್ದಾವೆ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ನೀವು ಮಲಯಾಳಂನ ಪ್ರಥಮ ಭಾಷೆ ಮಾಡೋದು ಅಂದ್ರೆ ಯಾವ ಲೆಕ್ಕ? ಏನಿದು? ಏನ್ ಮಾಡಕ್ ಹೊರಟಿದ್ದೀರಾ? ನಿಮ್ಮ ಭಾಷೆಯನ್ನ ಕಲಿಬೇಕು, ನಿಮ್ಮ ಭಾಷೆಗೆ ಪ್ರಾಮುಖ್ಯತೆ ಬರಬೇಕು ಅನ್ನೋದು ನಿಮ್ಮ ಉದ್ದೇಶನ? ಹಾಗಿದ್ರೆ ಪಿಣರಾಯಿ ವಿಜಯನ್ ಅವರು ಈ ರೀತಿಯಾಗಿ ಮಸೂದೆಯನ್ನ ಒಪ್ಕೋತಾ ಇರುವಂತದ್ದು. ಅಂದ್ರೆ ನಮ್ಮ ಮಸೂದೆ ಏನಿದೆ ಇದು ಸಂವಿಧಾನಿಕವಾಗೇನೆ ಇದೆ, ಇದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತ ಸಮಸ್ಯೆಯನ್ನ ತರೋದಿಲ್ಲ ಅಂತ ಸಮರ್ಥಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ಕನ್ನಡಿಗರಾಗಿರ್ಬೋದು, ಅಲ್ಲಿರುವಂತ 7.5 ಲಕ್ಷ ಏನು ಕನ್ನಡಿಗರಿದ್ದಾರೆ ಅವರಾಗಿರ್ಬೋದು, ಅಲ್ಲಿನ ವಿದ್ಯಾರ್ಥಿಗಳಿಗಾಗಿರ್ಬೋದು ಕಷ್ಟ ಆಗುತ್ತೆ. ಇದು ಪ್ರಥಮ ಭಾಷೆ ಕನ್ನಡವನ್ನೇ ಕಲ್ತ್ಕೊಂಡು ಬರ್ತಾ ಇರುವಂತ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನೀವು ಮಲಯಾಳಂನ ಪ್ರಥಮ ಭಾಷೆ ಮಾಡಿ ಕನ್ನಡಕ್ಕೆ ಅಪಮಾನ ಮಾಡೋದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದೀರಾ. ಹಾಗಿದ್ರೆ ಈ ಎಲ್ಲಾ ಪ್ರಶ್ನೆಗಳು ಹುಟ್ಟೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಈಗ ಪ್ರತಿಭಟನೆಯನ್ನ ನಾವು ಮಾಡೇ ತೀರ್ತೀವಿ ಅಂತ ಪ್ರತಿಭಟನಾಕಾರರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸಂವಿಧಾನದಲ್ಲೂ ಕೂಡ ಈ ರೀತಿಯಾಗಿ ಬದಲಾವಣೆಯನ್ನು ಮಾಡುವಂಥದ್ದು ಅಸಂವಿಧಾನಿಕ ನಿರ್ಧಾರ. ಇದು ಒಂದು ಮಸೂದೆಯನ್ನ ತಗೊಂಡು ಬಂದು ಅಲ್ಲಿನ ವಿದ್ಯಾರ್ಥಿಗಳ ತಲೆ ಮೇಲೆ ಹೇರುವಂತ ಕೆಲಸ. ಇದರಿಂದ ಏನು ಪ್ರೂವ್ ಮಾಡಕ್ ಹೊರಟಿದ್ದಾರೆ ಗೊತ್ತಿಲ್ಲ. ಮಲಯಾಳಂ ಕಡ್ಡಾಯ ಮಾಡಿ ಕನ್ನಡ ನಿಧಾನವಾಗಿ ಇಲ್ಲವಾಗ್ಸೋದಕ್ಕೆ ಪ್ರಯತ್ನ ನಡೀತಿದ್ಯಾ?